ವೀಕ್ಷಕರಿಗೆ ನಮಸ್ಕಾರ. ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ, ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಇವತ್ತು ಮೈಕ್ರೋಬಯಾಲಜಿಯ ಒಂದು ಲ್ಯಾಬಿನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ನಾವೆಲ್ಲರೂ ದಿನನಿತ್ಯ ಬಳಸಲೇಬೇಕಾಗಿರ್ತಕ್ಕಂತಹ ಜೀವಾಣುಗಳನ್ನ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ, ಆ ಜೀವಾಣುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಇರಬೇಕಾದಂತಹ ತಾಂತ್ರಿಕತೆಗಳು ಯಾವುವು, ಅವುಗಳನ್ನ ಯಾವ ರೀತಿ ಬಳಸ್ಕೋತಾರೆ. ನಾವು ಬಯಸ್ತಾ ಇರ್ತಕ್ಕಂಥ ಟ್ರೈಕೋಡರ್ಮಾ ವಿರಿಡೆ ಇರ್ಬೋದು, ಅಥವಾ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಜೀವಾಣುವನ್ನ ಆ ಮಾಧ್ಯಮದಲ್ಲಿ ಯಾವ ರೀತಿ ಬೆಳೆಸ್ತಾರೆ, ಅದಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಮುಂಜಾಗ್ರತಾ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಡಿ ಅಗ್ರಿಸೆನ್ಸ್ ನ ಲ್ಯಾಬಿನ ಪರಿಚಯವನ್ನು ಮಾಡಿಕೊಡ್ತಾ ಆ ತಾಂತ್ರಿಕತೆಗಳನ್ನು ಕೂಡ ಪರಿಚಯ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಉತ್ತಮವಾದ ಜೀವಾಣುಗಳ ಹುಡುಕಾಟದಲ್ಲಿರುವಂತವರಿಗೆ, ನಾವು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತೀವಿ ಅನ್ನುವಂತಹ ರೈತರಿಗೆ, ಜೀವಾಣುಗಳನ್ನ ಉತ್ಪಾದನೆ ಮಾಡುವಂತಹ ತಾಂತ್ರಿಕತೆಗಳ ಪರಿಚಯವೂ ಕೂಡ ಇದ್ದಲ್ಲಿ ನೀವು ಉತ್ತಮವಾದದ್ದನ್ನ ಹುಡುಕಲಿಕ್ಕೆ ಸಹಕಾರ ಆಗುತ್ತೆ. ಬನ್ನಿ, ಜೀವಾಣುಗಳನ್ನ ಉತ್ಪಾದಿಸಲಿಕ್ಕೆ ಡಿ ಅಗ್ರಿಸೆನ್ಸ್ ಯಾವ ತಾಂತ್ರಿಕತೆಗಳನ್ನ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಡಿ ಅಗ್ರಿಸೆನ್ಸ್ ಸಂಸ್ಥೆಯ ತೇಜಸ್ ಹಾಗೂ ವಸಂತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಮೈಕ್ರೋಬಯಾಲಜಿಕಲ್ ಲ್ಯಾಬ್ ಒಳಗಡೆ ನಾವು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಹೇಮಾ ಮೇಡಮ್ ಅವರಿದ್ದಾರೆ. ಅವರು ನಮಗೆ ಈ ಲ್ಯಾಬಲ್ಲಿ ಏನೇನಾಗುತ್ತೆ, ಯಾವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ನಡೀತವೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವೆಲ್ಕಮ್ ಟು ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೇಡಮ್. ಇನಿಷಿಯಲ್ ಕೋಲ್ಡ್ ಸ್ಟೋರೇಜ್ ಇದು, ಬ್ಯಾಕ್ಟೀರಿಯಾ, ಫಂಗಸ್, ಪ್ಯೂರ್ ಕಲ್ಚರ್ಸ್ ಎಲ್ಲ ನಾವಿಲ್ಲ ಮೇಂಟೈನ್ ಮಾಡ್ತೀವಿ. ಪ್ರತಿಯೊಂದು ಸ್ಟ್ರೆಂತ್ಸ್ಗಳನ್ನ, ಅಂದ್ರೆ ತಳಿಗಳು ಅಂತ ಏನು ಕಳೀತೀವಿ, ಬ್ಯಾಕ್ಟೀರಿಯಾದ ಇರ್ಬೋದು, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಫಾಸ್ಫರಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರ್ಬೋದು, ಇವುಗಳನ್ನೆಲ್ಲ ಬೇರೆ ಬೇರೆ ರ್ಯಾಕ್ಗಳಲ್ಲಿ ಬೇರೆದೇ ಆದಂಥ ಸ್ಟ್ರೈನ್ಗಳನ್ನ ಈ ರೀತಿ -18°C ಟೆಂಪ್ರೇಚರ್ ಅನ್ನ ಮೇಂಟೈನ್ ಮಾಡಿ ಅದರೊಳಗೆ ಇಟ್ಟಿರ್ತಾರೆ. ನಮ್ಮ ಕೋರಿಕೆ ಮೇಲೆ ಜಸ್ಟ್ ತೆಗೆದಿದ್ದಾರೆ, ಮತ್ತೆ ಕ್ಲೋಸ್ ಆಗಿರುತ್ತೆ. ಇದು AHU ಅಂತ ಹೇಳಿ ಕರಿತೀವಿ. ಒಂದು ಕೋಣೆ ಒಳಗೆ ಇದನ್ನ ಅಳವಡಿಸಿದ್ದಾರೆ. ಅದೇ ಕೋಣೆ ಒಳಗಡೆ ನಮಗೆ -18°C ಒಳಗೆ ಬೇರೆ ಬೇರೆ ಸ್ಟ್ರೆಂತ್ಸ್ಗಳನ್ನ ಇಟ್ಟಿದ್ದಾರೆ. ಈ AHU ಏನು ಮಾಡುತ್ತೆ ಅಂದರೆ, ಈ ಕೋಣೆ ಒಳಗೆ ಬರುವಂಥ ಗಾಳಿಯನ್ನು ಕೂಡ ಶುದ್ಧೀಕರಿಸಿ ಕೊಡೋದ್ರ ಜೊತೆಗೆ ಈ ಕೋಣೆಯನ್ನು ಕೂಡ ಸ್ಯಾನಿಟೈಸ್ ಮಾಡಿದಾಗ ಅದರಿಂದ ಯಾವುದೇ ಮೈಕ್ರೋಬ್ಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಳವಡಿಸಿರ್ತಕ್ಕಂಥ ಒಂದು ಟೆಕ್ನಾಲಜಿ. ಅದು ಇನ್ಲೆಟ್ AHUs ಅಂತ ಕರೀತಾರೆ. ನಮ್ಮ ಬಾಡಿ ಏನು ಆಚೆಯಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾರಿ ಮಾಡ್ಕೊಂಡು ಒಳಗೆ ಬರ್ತೀವಿ, ಅದೆಲ್ಲ ಫಿಲ್ಟರ್ ಆಗಿನ ನಾವು ಥ್ರೂ ಲ್ಯಾಬಿಗೆ ಎಂಟರ್ ಆಗಬೇಕು ಅಂತ AHUs ಮಾಡಿರೋದು. ಹೊರಗಿನಿಂದ ನಾವು ಬಂದಾಗ ನಮ್ಮ ದೇಹದ ಮೇಲೆ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಎಷ್ಟೋ ಕೋಟಿಗಳಿರ್ಬೋದು, ಅವುಗಳನ್ನು ಶುದ್ಧೀಕರಿಸಲಿಕ್ಕೆ ಅಂತ ಹೇಳಿ ಹಾಕಿರುವಂಥ ಒಂದು ಯೂನಿಟ್. ನೀವು ಲ್ಯಾಬಿನ ಸ್ವಚ್ಛತೆಯನ್ನು ಕೂಡ ಗಮನಿಸ್ಬೋದು. ಪ್ರತಿಯೊಂದು ಕೋಣೆಯಲ್ಲೂ ಕೂಡ ಒಂದೊಂದು ಬೇರೆಯದ್ದೇ ಆದಂಥ ಕೆಲಸಗಳು ನಡೀತವೆ. ಎರಡನೇ ಕೋಣೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎರಡನೇ ಕೋಣೆ ನಮ್ಮದು. ಇಲ್ಲಿ ಇದನ್ನ ಆಟೋಕ್ಲೇವ್ ಅಂತೀವಿ. ಆಟೋಕ್ಲೇವ್ ಅಂದರೆ ಒಂದು ದೊಡ್ಡ ಕುಕ್ಕರ್ ಇದ್ದಂಗೆ ಒಂದು ಹೈ ಪ್ರೆಷರಲ್ಲಿ ನಾವು ಒಂದು 121°C ಮೇಂಟೈನ್ ಮಾಡಿಕೊಂಡು ನಾವು ಜೀವಾಣುಗಳನ್ನ ತಯಾರಿಸೋಕ್ಕೆ ಯೂಸ್ ಮಾಡುವಂಥ ಪೆಟ್ರಿ ಪ್ಲೇಟು, ಕೋನಿಕಲ್ ಫ್ಲಾಸ್ಕು ಮತ್ತು ಅಗಾರ್ ಮೀಡಿಯಮ್ ಎಲ್ಲವನ್ನು ಬೇರೆ ಪ್ಯಾಥೋಜನ್ಸ್ ಇಲ್ದಿರ ಪ್ಯೂರ್ ಕಲ್ಚರ್ ಮಾಡೋದಕ್ಕೆ ಸ್ಟೆರಿಲೈಸ್ ಮಾಡುವಂಥ ಇದೊಂದು ಮಾಧ್ಯಮ. ಇದನ್ನು ಆಟೋಕ್ಲೇವ್ ಅಂತೀವಿ. ಇದನ್ನು ನಮ್ಮಲ್ಲಿ ಎರಡು ಥರ ಇದೆ. ಒಂದು ಹಾರಿಜಾಂಟಲ್ ಆಟೋಕ್ಲೇವ್, ಒಂದು ವರ್ಟಿಕಲ್ ಆಟೋಕ್ಲೇವ್. ಇದನ್ನು ನಾವು ಏನೇ ಮೆಟೀರಿಯಲ್ನ ನಾವು ಇದರೊಳಗಡೆ ಇಟ್ಟು 121°C ಇಟ್ಟು ಒಂದು 45 ಮಿನಿಟ್ಸ್ ಮಾಡಿದಾಗ ನಾವು ಜೀವಾಣುಗಳನ್ನ ತಯಾರು ಮಾಡೋಕ್ಕೆ ಉಪಯೋಗಿಸೋಂಥ ಮೆಟೀರಿಯಲ್ಸ್ ಇರಲಿ ಅಥವಾ ಮೀಡಿಯಾ ಇರಲಿ ಫುಲ್ಲಾಗಿ ಸ್ಟೆರಿಲೈಸ್ ಆಗುತ್ತೆ. ಸ್ಟೆರಿಲೈಸ್ ಅಂತ ಹೇಳಿದ್ರೆ ಶುದ್ಧವಾಗಿರುತ್ತೆ, ಯಾವುದೇ ಕಂಟಾಮಿನೇಟೆಡ್ ಜೀವಾಣುಗಳು ಅದರಲ್ಲಿರಲ್ಲ. ಇದು ಈ ರೂಮಿಗೆ ಬಂದಾಗ ಕೂಡ ಇದರಲ್ಲಿ ಇರುವಂಥ ಗಾಳಿನೆಲ್ಲ ಫಿಲ್ಟರ್ ಮಾಡುತ್ತೆ, ಮತ್ತು ಆಚೆಯಿಂದ ಬರೋ ಗಾಳಿನೂ ಕೂಡ ಫಿಲ್ಟರ್ ಮಾಡಿ ಒಳಗಡೆ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಥರ ಕಂಟ್ಯಾಮಿನೇಷನ್ ಆಗಬಾರ್ದು ಅಂತ ನಾವು ಈ ಥರ ಒಂದೊಂದು ರೂಮ್ಗೂ ಈ ಥರ ಫೆಸಿಲಿಟಿ ಕೊಟ್ಕೊಂಡು ಶುದ್ಧವಾಗಿ ಮೇಂಟೈನ್ ಮಾಡ್ತೀವಿ. ಇದು ಸೆಂಟ್ರಿಫ್ಯೂಜ್ ಮೆಷಿನ್ ಅಂತ. ಇದರಲ್ಲಿ ನಾವು 1200 ಸ್ಪೀಡಾಗಿ ಇದನ್ನು ರೊಟೇಟ್ ಮಾಡ್ತೀವಿ. ನಮ್ಗೆ ಏನು ಬೇಕಿರುತ್ತೆ ಸೆಲ್ಸ್ ಎಲ್ಲ ಕೆಳಗಡೆ ಡೆಬ್ರೀಸ್ ಕುತ್ಕೊಳ್ಳೋ ಥರ ಅದಕ್ಕೆ ಯೂಸ್ ಮಾಡ್ತೀವಿ. ಇದು ವಾಟರ್ ಓವನ್ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಇದು ವೇ ಬ್ಯಾಲೆನ್ಸ್. ಇದು ಇನ್ಕ್ಯುಬೇಟರ್ ಶೇಕರ್ ಅಂತ. ಕೆಳಗಡೆ ಬಿಸಿ ನೀರಲ್ಲಿ ಹಾಕಿ ಅದೇ ಟೆಂಪ್ರೇಚರ್ ಮಾನಿಟರ್ ಮಾಡ್ಬೋದು ನಾವು. ಹಾಕಿ ಫ್ಲಾಸ್ಕ್ ಏನಿರುತ್ತೆ ಅದನ್ನ ಶೇಕ್ ಮಾಡ್ತೀವಿ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ. ಇದು ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಇದರಲ್ಲಿ 100 ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಆಗಿ ನಮ್ಮದು ಸೆಲ್ಸ್ ಏನಿರುತ್ತೆ 100 ಟೈಮ್ಸ್ ಮ್ಯಾಗ್ನಿಫೈ ಆಗಿ ನಮಗೆ ಕಾಣಿಸುತ್ತೆ, 100 ಪಟ್ಟು ದೊಡ್ಡದಾಗಿ ಕಾಣುತ್ತೆ. ಹೌದು. ಈ ರೂಮಲ್ಲಿ ನಾವು ಬೇಸಿಕ್ ಐಡೆಂಟಿಫಿಕೇಶನ್, ಮೈಕ್ರೋಬ್ಸ್ ಐಡೆಂಟಿಫಿಕೇಶನ್ ಏನಿದೆ ಅದು ಮಾಡ್ತೀವಿ. ಅದಾದಮೇಲೆ ಅದರದ್ದು ಸೆಲ್ಸ್ ಏನಾದ್ರು ತೊಗೊಳ್ಬೇಕಾಗಿದ್ರೆ ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಟೆಂಪ್ರೇಚರ್ಗೋಸ್ಕರ ವಾಟರ್ ಬಾತ್ ಮಾನಿಟರಿಂಗ್ ಮಾಡ್ತೀವಿ. ಈ ರೂಮ್ ಬಂದು ಲ್ಯಾಮಿನಾರ್ ಏರ್ ಫ್ಲೋ ರೂಮ್ ಅಂತೀವಿ. ಅಂದರೆ ಈ ರೂಮಲ್ಲೇ ನಾವು ಜೀವಾಣುಗಳನ್ನ
ಪೆಟ್ರಿ ಪ್ಲೇಟಿಂದನೋ ಮದರ್ ಕಲ್ಚರಿಂದನೋ ತೆಗೆದು ಎಲ್ಲ ಡಿಫ್ರೆಂಟ್ ಮೀಡಿಯಾಗಳಲ್ಲಿ ಹಾಕಿ ಫಸ್ಟು ಮದರ್ ಕಲ್ಚರಿಂದ ಸ್ಟ್ರೈನ್ಗಳನ್ನ ಬೇರೆ ಬೇರೆ ಪೆಟ್ರಿ ಪ್ಲೇಟಿಗಾಗಲಿ ಬ್ರಾತ್ಗಾಗಲಿ ಟ್ರಾನ್ಸ್ಫರ್ ಮಾಡೋವಂಥ ಜಾಗ. ಈ ರೂಮ್ ಒಳಗಡೆ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿದ್ರೆ ಇಡೀ ರೂಮ್ನ ನಾವು ಫ್ಯೂಮಿಗೇಟ್ ಮಾಡಿದ್ದೀವಿ. ಫ್ಯೂಮಿಗೇಟ್ ಅಂದರೆ ಆ ರೂಮ್ನೆಲ್ಲ ಇರೋ ಏರ್ನೆಲ್ಲ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿರ್ತೀವಿ. ಸೊ ಹಾಗಾಗಿ ಮತ್ತೆ ಹೋದರೆ ಮತ್ತೆ ಫ್ಯೂಮಿಗೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಈ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಿಲ್ಲ. ಅಲ್ಲಿ ಏನು ಕಾಣಿಸ್ತಿದೋ ಅದನ್ನು ಲ್ಯಾಮಿನಾರ್ ಏರ್ ಫ್ಲೋ ಅಂತಾರೆ. ಅಂದರೆ ಅಲ್ಲಿ ನೀವು ಗಾಜಿದ್ದು ಏನು ಜಾಗ ಇದೆ ಅಲ್ಲಿ ನಾವು ಅದನ್ನು ತೆಗೆದು ಅದರೊಳಗಡೆ ಏರ್ ಫ್ಲೋ ಆಗ್ತಾ ಇರುತ್ತೆ, ಫಿಲ್ಟರ್ ಆಗ್ತಾ ಇರುತ್ತೆ. ಅದರೊಳಗಡೆ ನಾವು ಕುತ್ಕೊಂಡು ಅಲ್ಲೇ ಕೈ ಆಡಿಸ್ತಾ ಜೀವಾಣುಗಳನ್ನ ಕಲ್ಚರ್ ಮಾಡೋವಂಥ ಪದ್ಧತಿ ನಾವು ಅಲ್ಲಿ ಮಾಡ್ತೀವಿ. ಇದು ಬಂದು ಶೇಕರ್ ರೂಮ್ ಅಂತೀವಿ. ಅಂದರೆ ನಾವೇನು ಕಲ್ಚರ್ನ ಮದರ್ ಕಲ್ಚರ್ನ ತೊಗೊಂಡು ಒಂದು ದೊಡ್ಡ ಕೋನಿಕಲ್ ಫ್ಲಾಸ್ಕಲ್ಲಿ ಮೀಡಿಯಾ ಹಾಕಿ ಅದನ್ನು ಅಲ್ಲಿಗೆ ಕಲ್ಚರ್ನ ಹೆಪ್ಪಾಕಿದಾಗ ಅದನ್ನು ಶೇಕ್ ಮಾಡಬೇಕು ಒಳ್ಳೆ ಬೆಳವಣಿಗೆ ಬರೋದಕ್ಕೆ. ಅದನ್ನು ಹೇಗೆ ಮಾಡ್ತೀವಿ ಅಂದರೆ ಒಂದು 5 ಲೀಟ್ರು ಕೋನಿಕಲ್ ಫ್ಲಾಸ್ಕಲ್ಲಿ ಮೀಡಿಯಾ ಎಲ್ಲ ಹಾಕಿ ನಮ್ಮ ಮದರ್ ಕಲ್ಚರ್ನ ಅದರೊಳಗಡೆ ಇಂಜೆಕ್ಟ್ ಮಾಡಿ ಅದನ್ನು ಗ್ರೋತ್ ಮಾಡೋದಕ್ಕೆ ಶೇಕರಲ್ಲಿ ಇಡ್ತೀವಿ. ನಮ್ಮಲ್ಲಿ ಇದು ಒಂದು 5 ಲೀಟರ್ಸ್ದು 100 ಬಾಟಲ್ ಇಡೋವಂಥ ಶೇಕರ್ ಫೆಸಿಲಿಟಿ ಇದೆ. ಸೊ ಅದು ಈ ರೂಮಲ್ಲಿ ಮತ್ತೆ ಎಲ್ಲ ಏರ್ ಫಿಲ್ಟ್ರು ಎಲ್ಲ ಇದ್ದು ನೀಟಾಗಿ ನಾವು ಇದನ್ನು ಆನ್ ಮಾಡಿಬಿಟ್ಟು ಬಂದರೆ ಆಟೋಮೆಟಿಕ್ಕಾಗಿ ಶೇಕ್ ಆಗ್ತಾ ಇರುತ್ತೆ, ಗ್ರೋತ್ ಡೆವಲಪ್ಮೆಂಟು ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಇಂಕ್ಯುಬೇಟರ್ ರೂಮ್ ಅಂತಾರೆ. ನಮ್ಮಲ್ಲಿ ನಾವು ಸಾಲಿಡ್ ಸ್ಟೇಟ್ ಫರ್ಮೆಂಟೇಷನ್ ಅಂತ ಒಂದು ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಅಂದರೆ ಹೇಗೆ ಬ್ರೆಡ್ಡು ಬಂದ್ ಮಾಡ್ತಾರೋ ಆ ಥರ ಪ್ಲೇಟ್ಗಳಲ್ಲಿ ರ್ಯಾಕ್ಗಳಲ್ಲಿ ಜೋಡಿಸಿ ಒಂದು ಒಳ್ಳೆ ಏರ್ ಫಿಲ್ಟರ್ ರೂಮಲ್ಲಿ ಇಟ್ಟು ಕಂಟಾಮಿನೇಷನ್ ಆಗ್ದಿರ ಹೈ ಪ್ರೋಸೆಸ್ನ ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ನಾವು ಏನಂತ ಹೇಳಿದ್ರೆ ಈ ಅಕ್ಕಿ ತೌಡು ಅಥವಾ ವೀಟ್ ಬ್ರಾನ್ ಅಂತ ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮದು ಬ್ರಾತ್ ಅಂದರೆ ಒಂದು ಲಿಕ್ವಿಡ್ ಮದರ್ ಕಲ್ಚರ್ ಮಾಡ್ಕೊಂಡಿರ್ತೀವಿ. ಅದ್ರ ಮೇಲೆ ನಾವು ಅದನ್ನು ಸುರಿದು ಬ್ಯಾಕ್ಟೀರಿಯಾಗಳನ್ನ ಬೆಳೆಯಂಗೆ ಮಾಡ್ತೀವಿ. ಇದು ಬ್ಯಾಕ್ಟೀರಿಯಾ ಬೆಳೆಯೋದು ಅಲ್ದಿರ ಅದರಿಂದ ಎನ್ಸೈಮ್ಸ್ ಆಚೆ ಬರುತ್ತೆ ಫೀಡ್ ಮಾಡಿದಾಗ, ಅದು ತಿಂದಾಗ ಅದು ಕೂಡ ಒಳ್ಳೆಯ ಪ್ರಮಾಣದಲ್ಲಿ ನಿಮ್ಗೆ ಸಿಗುತ್ತೆ. ನಾವು ಸ್ವಲ್ಪ ಹೈ ಕ್ವಾಲಿಟಿ ಹೈ ಕೌಂಟ್ ಬರೋಂಗೆ ನಮ್ಮ ಲ್ಯಾಬ್ಗಳಲ್ಲಿ ಅದನ್ನು ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀವಿ. ಹಾಗಾಗಿ ಫೀಲ್ಡಲ್ಲಿ ನಿಮಗೆ ಭಾರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೆಳೆಗಳಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾವು ನಮ್ಮ ಲ್ಯಾಬ್ನ ತುಂಬ ಹೈ ಪ್ರೊಫೈಲ್ ಸಿಸ್ಟಮಲ್ಲಿ ರೆಡಿ ಮಾಡಿದ್ದೀವಿ. ಹೈ ಕೌಂಟ್ ಮತ್ತು ಕಂಟ್ಯಾಮಿನೇಷನ್ನೇ ಇಲ್ದಿರೋಂಥ ಒಂದು ಸ್ಟ್ರೈನ್ಗಳು ಮತ್ತು ಬೇರೆ ಬೇರೆ ಸ್ಟ್ರೈನ್ಗಳು ಇವೆಲ್ಲ ಸೌಲಭ್ಯಗಳು ಕೊಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನಾವು ಬೇರೆಯವ್ರ ಕಂಪೇರ್ ಮಾಡಿದ್ರೆ ಪ್ರೈಸಲ್ಲೂ ಕೂಡ ಸ್ವಲ್ಪ ಹೈ ಇರ್ತೀರಿ, ಬಟ್ ಡಬಲ್ ರಿಸಲ್ಟ್ ಕೊಡ್ತೀವಿ ನಾವು. ಇದು ಒಂದು ಇನ್ಕ್ಯುಬೇಟರ್ ಅಂತ. ಇದರಲ್ಲಿ ನಾವೊಂದು 33 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಿ ನಾವು ಮಾಡಿರೋಂಥ ಪೆಟ್ರಿ ಪ್ಲೇಟು, ಟೆಸ್ಟ್ ಟ್ಯೂಬ್ಸು ಮತ್ತು ಕೋನಿಕಲ್ ಫ್ಲಾಸ್ನ ಆ ಮೈಕ್ರೋಬ್ಸು ಈ ಟೆಂಪ್ರೇಚರಲ್ಲಿ ಬೆಳೀಲಿ ಅಂತ ಹೇಳಿ ಈ ಇನ್ಕ್ಯುಬೇಟ್ರಲ್ಲಿ ಇಟ್ಟಿರ್ತೀವಿ. ಇಲ್ಲಿ ಅದು ಬೆಳೀತಾ ಹೋಗುತ್ತೆ. ಇದು ಲ್ಯಾಮಿನಾರ್ ಏರ್ ಫ್ಲೋ. ನಾವು ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಪ್ಲೇಟಲ್ಲಿ ಅಥವಾ ಪಿಪೆಟ್ಸಲ್ಲಿ ಟ್ಯೂಬ್ಸಲ್ಲಿ ಏನು ಮಾಡ್ತೀವಿ ಇನಿಷಿಯಲ್ ಇಲ್ಲೇ ಮಾಡೋದು. ಇದಕ್ಕೆ ನಾವು ಬ್ಲೋವರ್ ಇರುತ್ತೆ, ಈ ಥರ ಬ್ಲೋವರ್ ಆನ್ ಮಾಡಿದ್ರೆ ಒಳಗಡೆಯಿಂದ ಸ್ಟೆರಿಲೈಸ್ ಏರ್ ಮಾತ್ರ ಒಳಗಿರುತ್ತೆ. ಸೊ ನಾವು ಏನು ಹಾಕ್ತೀವಿ ಏನು ಕಂಟಾಮಿನೇಷನ್ ಆಗ್ತದೆ, ಬರೀ ನಾವು ಏನು ಡಿಸೈರ್ಡ್ ಆರ್ಗ್ಯಾನಿಸಮ್ಸ್ ಹಾಕ್ತೀವಿ ಅದು ಮಾತ್ರ ಬರುತ್ತೆ ನಮಗೋಸ್ಕರ. ಈ ಥರ ಲ್ಯಾಮಿನಾರ್ ಏರ್ ಫ್ಲೋ ಏನಿದೆ ಅದನ್ನು ಬ್ಯಾಕ್ಟೀರಿಯಾಗೆ ಬೇರೆ ಲ್ಯಾಮಿನಾರ್ ಏರ್ ಫ್ಲೋ ಯೂಸ್ ಮಾಡ್ತೀವಿ, ಫಂಗಸ್ಸಿಗೆ ಬೇರೆ ಯೂಸ್ ಮಾಡ್ತಾ ಇದ್ದೀವಿ ನಾವು. ಗಾಳಿಯನ್ನು ಶುದ್ಧ ಮಾಡುವಂತಹ ಮತ್ತು ಅಲ್ಟ್ರಾವೈಲೆಟ್ ಲೈಟನ್ನು ಬಳಸಿ ಒಳಗಿನ ವಾತಾವರಣವನ್ನು ಶುದ್ಧ ಮಾಡುವಂಥ ವಾತಾವರಣದಲ್ಲಿ ಕಲ್ಚರನ್ನು ಬೆಳೆಯುವಂತಹ ಮೀಡಿಯಾ ಅಂದರೆ ಗೋಧಿಯ ಹೊಟ್ಟಿರ್ಬೋದು ಅಥವಾ ಭತ್ತದ ಹೊಟ್ಟಿರ್ಬೋದು, ವೀಟ್ ಬ್ರೌನು ಅಥವಾ ಪ್ಯಾಡಿ ಬ್ರೌನ್ ಇರ್ಬೋದು, ಆ ಥರ ಬೇರೆ ಬೇರೆ ಮಾಧ್ಯಮಗಳಿಗೆ ಆ ಕಲ್ಚರ್ನ ಹಾಕಲಿಕ್ಕೆ ಅಂತ ಇರುವಂಥ ಚೇಂಬರ್. ಇಷ್ಟು ಶುದ್ಧವಾದ ರೀತಿಯಲ್ಲಿ ಟ್ರೈಕೋಡರ್ಮಾ ಇರ್ಬೋದು, ಭೂತೇಜಸ್ ಇರ್ಬೋದು ಅಥವಾ ಅಗ್ರಿಮೋನಸ್, ಸುಡೋಮೋನಸ್ ಇರ್ಬೋದು, ಈ ಎಲ್ಲ ಪ್ರಾಡಕ್ಟ್ಗಳನ್ನ ಈ ರೀತಿಯ ಶುದ್ಧವಾದಂಥ ವಾತಾವರಣದಲ್ಲಿ ಬೆಳೆಸಲಾಗುತ್ತೆ. ಇದು ಟ್ರೈಕೋಡರ್ಮಾ ವಿವಿಡೆ 3 ಥರ ಸ್ಪೀಶೀಸ್ದು ಫ್ಲಾಸ್ಕ್ಗಳಿದೆ. ಇದು ಆಲ್ಮೋಸ್ಟ್ ಒಂದು 15 ದಿನದ ಫ್ಲಾಸ್ಕ್ಗಳು. ಇನಿಷಿಯಲ್ ಆಗಿ ನಾವು ಹಾಕಿದಾಗ ಒಂದು 1 ಗ್ರಾಮ್ ಅಷ್ಟು ಹಾಕ್ತೀವಿ. ಇದು ಮಲ್ಟಿಪ್ಲೈ ಆಗಿ ಈ ಥರ ಮ್ಯಾಟ್ಗಳು ಬರುತ್ತೆ. ಇನಿಷಿಯಲಲ್ಲಿ ಇದು ನೋಡಿ ಸ್ವಲ್ಪ ಗ್ರೀನ್ ಆಗಿದೆ, ಇದು ಫೈನಲ್ ಸ್ಟೇಜು, ಈ ಥರ ಗ್ರೀನ್ ಆಗುತ್ತೆ. ಇದು ಎಲ್ಲ ಆಲ್ಮೋಸ್ಟ್ ವೈಟ್ ಇರೋದೆಲ್ಲ ಗ್ರೀನ್ ಆದಮೇಲೆ ಇದು ರೆಡಿ ಟು ಪ್ರೊಡಕ್ಷನ್. ನಾವು ಇದನ್ನು ತೊಗೊಂಡು ಪ್ರೊಡಕ್ಷನ್ ಮಾಡ್ತೀವಿ. ಈ ರೀತಿ ಕಲ್ಚರ್ ಆಗಿದ್ದನ್ನು ಪ್ರೊಡಕ್ಷನ್ ಅಂತ ಹೇಳಿ ಪ್ರೋಸೆಸ್ಸಿಗೆ ಒಳಪಡಿಸಿಲ್ಲ. ಆ ಪ್ರೊಡಕ್ಷನ್ ಅಂದರೆ ಏನು ಮೇಡಮ್? ಬೇರೆ ಬೇರೆ ಫಾರ್ಮ್ಸಲ್ಲಿ ಅದನ್ನು ಮಾರ್ಕೆಟಿಗೆ ಕೊಡ್ತೀವಿ. ಏನಿರುತ್ತೆ ವೇಸ್ಟ್ ಮೆಟೀರಿಯಲ್, ಇವಾಗ ನಮ್ಮದು ಹೈಯರ್ ಲೆವೆಲ್ ಅಂದರೆ ಕೋಜಿಯಲ್ಲಿ ಏನು ಮಾಡ್ತೀವಿ ಅದನ್ನು ಸಿಲಿಕಾ ಗ್ರೇಡ್ ಮೆಟೀರಿಯಲಲ್ಲೇ ಕೊಡ್ತೀವಿ. ಅದರದ್ದು ಶೆಲ್ಫ್ ಲೈಫ್, ಬ್ಯಾಕ್ಟೀರಿಯಾದ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಫಂಗಸ್ಸು ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅದು ಹೈಯರ್ ಮೆಟೀರಿಯಲ್. ಸೆಕೆಂಡಲ್ಲಿ ಬಂದರೆ ಟಾಲ್ಕ್ ಅಂತ ಕೊಡ್ತೀವಿ. ಟಾಲ್ಕು ಏನಿರುತ್ತೆ CFE ಕೌಂಟು ಅದು ಸ್ವಲ್ಪ ಕಡಿಮೆ ಇರುತ್ತೆ, 10/8, 7 ಹಂಗಿರುತ್ತೆ.
ನೆಕ್ಸ್ಟ್ ಬಂದರೆ ಲಿಗ್ನೈಟ್ ಪೌಡರ್, ಅದು ಸ್ವಲ್ಪ ಚೀಪ್ ಇರುತ್ತೆ, ಅದರದ್ದು ಏನು ಕ್ವಾಲಿಟಿ ಇರುತ್ತೋ ಅದು ಸ್ವಲ್ಪ ಕಡಿಮೆ ಇರುತ್ತೆ ಮಾರ್ಕೆಟ್ ಲೆವೆಲಲ್ಲಿ. ಈಗ ಮೇಡಮ್ ಅವರು ಹೇಳಿದಾಗೆ 3 ಮೀಡಿಯಾದಲ್ಲಿ ಪೌಡ್ರ್ ಫಾರ್ಮ್ ಆಫ್ ಉದಾಹರಣೆಗೆ ಟ್ರೈಕೋಡರ್ಮಾ ಎಲ್ಲ ಕೊಡ್ತಾರೆ. ಅದರಲ್ಲಿ ಒಂದು ಲಿಗ್ನೈಟ್ ಫಾರ್ಮು, ಇನ್ನೊಂದು ಟಾಲ್ಕ್ ಫಾರ್ಮು, ಇನ್ನೊಂದು ಕೋಜಿ ಫಾರ್ಮ್ ಅಂದರೆ ಸಿಲಿಕಾ ಗ್ರೇಡ್, ಸಿಲಿಕಾ ಯೂಸ್ ಮಾಡಿ ಮಾಡೋವಂಥದ್ದು. ಇದರಲ್ಲಿ ನಾವು ಟಾಲ್ಕು ಮತ್ತು ಸಿಲಿಕಾ ಕೊಡ್ತೀವಿ. ಟಾಲ್ಕಲ್ಲಿ ನಿಮಗೆ ಒಳ್ಳೆ ಕೌಂಟ್ ಇರುತ್ತೆ, ಬಟ್ ಸಿಲಿಕಾದಲ್ಲಿ ಟಾಲ್ಕ್ಗಿನ ಹೆವಿ ಕೌಂಟ್ ಇರುತ್ತೆ. ಅದಲ್ದಿರ ನಿಮಗೆ ಅದರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ನಾವೊಂದು 8% ಮಾಯಿಶ್ಚರ್ ಮೇಂಟೈನ್ ಮಾಡೋದ್ರಿಂದ ನಾವು ಅದರದ್ದು ಲೈಫ್ ಸ್ಪ್ಯಾನ್ ಅಂದರೆ ಈಗ ಒಂದು ಯಾವುದೋ ಒಂದು ಜೀವಾಣು ನೀವು ತೊಗೊತೀರಾ ಅಂತ ಹೇಳಿದ್ರೆ 6 ರಿಂದ 8 ತಿಂಗಳು ಆ ಪ್ಯಾಕೆಟ್ ಒಳಗಡೆ ಅದು ಜೀವಂತವಾಗಿರುತ್ತೆ ಅಂತ ಹೇಳ್ತೀರಲ್ಲ, ಯಾವಾಗ ನಾವು ಈ ಸಿಲಿಕಾ ಗ್ರೇಡನ್ನು ಯೂಸ್ ಮಾಡ್ತೀರೋ ಅದನ್ನು ನಾವು 1 ವರ್ಷ ಲೈಫ್ ಸ್ಪ್ಯಾನ್ ತನಕ ಅದನ್ನು ಮುಂದೂಡ್ಬೋದು. ಹಾಗಾಗಿ ನಮ್ಮಲ್ಲಿ 2 ಗ್ರೇಡು ಇದೆ, ಒಂದು ಟಾಲ್ಕ್ ಫಾರ್ಮು, ಇನ್ನೊಂದು ಸಿಲಿಕಾ ಗ್ರೇಡ್ ಕೋಜಿ ಫಾರ್ಮ್ ಅಂತೀವಿ. ಕೋಜಿ ಫಾರ್ಮ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟು, ಅದು ಸ್ವಲ್ಪ ಸೆಲೆಕ್ಟಿವ್ ರೈತರುಗಳು ಅದೇ ಥರ ಬೇಕು ಅಂತ ಹೇಳಿ ಮಾಡಿಸ್ಕೊತಾರೆ. ಟಾಲ್ಕ್ ಫಾರ್ಮಲ್ಲೂ ಕೂಡ ನಿಮ್ಗೆ ಒಳ್ಳೆ ಕೌಂಟ್ ಸಿಗುತ್ತೆ. ಅದನ್ನು ನೀವು ಮೀಡಿಯಾ ಅಂದರೆ ಈ ಬೇವಿನ ಹಿಂಡಿ, ಎರೆಹುಳು ಗೊಬ್ಬರ ಮತ್ತು ಒಳ್ಳೆ ಮಾಗಿರೋಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನೀವು ಅದನ್ನು ಯಥೇಚ್ಛವಾಗಿ ಮಲ್ಟಿಪ್ಲೈ ಮಾಡಿಕೊಂಡು ನೀವು ಮಣ್ಣಿಗೆ ಗಿಡಗಳು ಬೇರೆಗೆ ಅಪ್ಲೈ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಅಲ್ಲಿ ಬೆಳ್ಕೊಳ್ಳುತ್ತೆ. ನಮ್ಮ ಕಂಪ್ನಿಯ ಮೂಲ ಉದ್ದೇಶ ಬಂದು ಉತ್ತಮ ಕ್ವಾಲಿಟಿಯ ಜೀವಾಣುಗಳು ಕೊಡೋದು. ಇದರಿಂದ ರೈತರ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ರೈತರ ಭೂಮಿಯ ಫಲವತ್ತತೆ ಜಾಸ್ತಿ ಆಯಿತು ಅಂದರೆ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತ ಅಭಿವೃದ್ಧಿ ಆಗ್ತಾರೆ. ಉತ್ತಮವಾದ ಬಯೋ ಪ್ರಾಡಕ್ಟ್ಸ್ಗೆ ನೀವು ದಿ ಅಗ್ರಿಸೆನ್ಸ್ ಕಂಪ್ನಿನ ಸಂಪರ್ಕಿಸಿ, ಹಾಗೂ ಶಿವ ಆಗ್ರೋ ಕೆಮಿಕಲ್ಸ್ ಅವ್ರನ್ನ ನೀವು ಸಂಪರ್ಕಿಸ್ಬೋದು. ಎಲ್ಲ ರೀತಿಯ ಪ್ರಾಡಕ್ಟ್ಗಳಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ನ ಭೇಟಿ ಆಗ್ಬೋದು ಮತ್ತು ಡಿ ಅಗ್ರಿಸೈನ್ಸ್ ಸಂಸ್ಥೆಯನ್ನು ನೀವು ಭೇಟಿ ಆಗ್ಬೋದು. ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.